ಯಡಿಯೂರಪ್ಪ ಯಾವ ಜಾತಿ ಯಾರ ಪ್ರಚಾರ ಮಾಡ್ತಿದ್ದಾರೆ? ಚರಂತಿಮಠ ಲಿಂಗಾಯತರು ಹಾಗಾದ್ರೆ ಅವರು ಮಾಡ್ತಿರೋದೇನು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಹೇಳ್ತಾರೆ ಮೇಟಿ ಕುರುಬ ಸಮುದಾಯದವರು, ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅವರ ಪರವಾಗಿ ಪ್ರಚಾರ ಮಾಡ್ತಾರೆ ಅಂತ. ಹಾಗಾದ್ರೆ ಯಡಿಯೂರಪ್ಪ ಯಾವ ಜಾತಿ ಯಾರ ಪರ ಪ್ರಚಾರ ಮಾಡ್ತಾ ಇದ್ದಾರೆ? ಚರಂತಿಮಠ ಲಿಂಗಾಯತರು ಹಾಗಾದ್ರೆ ಅವರು ಮಾಡ್ತಿರೋದೇನು? ಬಿಎಸ್ವೈ ಜಾತಿ ರಾಜಕೀಯ ಆರೋಪಕ್ಕೆ ಸಿಎಂ ಸಿದ್ದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮೇಟಿ ಕುರುಬರು, ಅದಕ್ಕಾಗಿ ಸಿಎಂ ಪ್ರಚಾರ ಎಂದಿದ್ದ ಬಿಎಸ್ವೈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೇಟಿ ನಮ್ಮ ಪಕ್ಷದ ಅಭ್ಯರ್ಥಿ, ಹಾಗಾಗಿ ಪ್ರಚಾರ ಮಾಡ್ತೀನಿ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದ ಲಿಂಗಾಯತರು ಇದ್ದಾರೆ. ಆಧಾರ ಇದ್ರೆ ಮಾತನಾಡಿ, ಸುಮ್ಮನೆ ಮಾತನಾಡುವುದಲ್ಲ. ಯಡಿಯೂರಪ್ಪ ಮಾತಿಗೆ ಯಾವ ಕಿಮ್ಮತ್ತು ಇಲ್ಲ ಎಂದ ಸಿದ್ದು. ನನ್ನ ಜೀವನದಲ್ಲಿ ಎಂದಿಗೂ ಆ ತರಹ ಮಾತನಾಡಿಲ್ಲ ಎಂದ ಸಿದ್ದು. ಮೇಟಿ ಕುರುಬ ಸಮುದಾಯದವರು, ಹಾಗಾಗಿ ಅವರ ಪರ ಸಿಎಂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಯಡಿಯೂರಪ್ಪ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವೀರಣ್ಣ ಚರಂತಿಮಠ ಕೂಡ ಲಿಂಗಾಯತ್, ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ. ನಿಮ್ಮ ಸ್ವಜಾತಿ ಅಭ್ಯರ್ಥಿ ಹಾಕಿರೋದಕ್ಕೇನೆ ನೀವು ಠಿಕಾಣಿ ಹೂಡಿ ಮಾಡ್ತಾ ಇದ್ರು. ಅವರು ಉಮೇಶ್ ಮೀಟಿಂಗ್ ಮಾಡ್ತಾ ಇದ್ದಾರ. ಯಾರಿಗ್ರಿ ಮಾಡ್ತಾ ಇರೋದು ಅವರು? ಅವ್ರು ಯಾವ ಜಾತಿಯವರು? ಮತ್ತೆ ಅವ್ರಿಗೆ ನೀವು ಯಾರಿಗೆ ಮಾಡ್ತಾ ಇದ್ದೀರಿ? ಏನಾದ್ರು ಅರ್ಥ ಇರ್ಬೇಕಲ್ವೇನಪ್ಪ. ನಾನು ಸ್ವಜಾತಿಯವರು ಆಯ್ತು, ನಾನು ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಭ್ಯರ್ಥಿಯವರು, ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ದಾವಣಗೆರೆಗೆ ಹೋಗಿದ್ ಬಂದೆ, ಅಲ್ಲಿ ಯಾವ ಜಾತಿಯವರು ಕ್ಯಾಂಡಿಡೇಟ್? ಮತ್ತೆ ಅಲ್ಲಿ ಲಿಂಗಾಯತ ನಮ್ಮ ಜಾತಿಯವರು. ಅವರು ಏನಾದ್ರು ಒಂದು ಆಧಾರ ಇರ್ಬೇಕಲ್ರಿ. ಸುಳ್ಳು ಹೇಳ್ಬೇಕಾದ್ರೆ ಒಂದು ಆಧಾರ ಇರ್ಬೇಕಲ್ಲ. ಸುಮ್ನೆ ಏನ್ ಬೇಕಾದ್ರೂ ಬಾಯಿ ಬಂದಾಗ ಏನಾದ್ರು ಮಾತಾಡೋದ? ನಾನು ನನ್ನ ಜೀವನದಲ್ಲಿ ಆತರ ಮಾತಾಡಿಲ್ಲ. ನಾನು ಆಧಾರ ರಹಿತವಾಗಿ ಮಾತಾಡೋದು, ಆಧಾರ ಸಹಿತವಾಗಿ ಮಾತಾಡ್ಬೇಕು. ಜಾತಿ ಲೆಕ್ಕಾಚಾರ ನಡೀತಾ ಇರುವಂಥದ್ದು ಒಂದ್ ಕಡೆ. ಯಡಿಯೂರಪ್ಪ ಅವ್ರು ಹೇಳಿದ್ರು ಉಮೇಶ್ ಮೇಟಿ ಕುರುಬ ಸಮುದಾಯದವರು, ಹಾಗಾಗಿ ಅವರಿಗೆ ತುಂಬಾ ಸಪೋರ್ಟ್ ಮಾಡೋದು ಸಿದ್ದರಾಮಯ್ಯ, ಹಾಗಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಹೇಳ್ತಾರೆ. ಹಾಗಾದ್ರೆ ವೀರಣ್ಣ ಚರಂತಿಮಠ ಯಾವ ಸಮುದಾಯ? ಲಿಂಗಾಯತ. ಹಾಗಾದ್ರೆ ಯಡಿಯೂರಪ್ಪ ಅವರು ಜಾತಿ ಲೆಕ್ಕಾಚಾರ ಇಲ್ವಾ ಇದರಲ್ಲಿ? ಯಾವ ಜಾತಿ? ಹಾಗಾದ್ರೆ ಯಾರ ಪರ ಪ್ರಚಾರ ಮಾಡ್ತಾ ಇದ್ದಾರೆ? ಏನಾದ್ರೂ ಆರೋಪ ಮಾಡಬೇಕು ಅಂತ ಅಂದ್ರೆ ಯಾವ್ದಾದ್ರೂ ಪರ್ಟಿಕ್ಯುಲರ್ ಆದಂತ ರೀಸನ್ ಇದ್ರೆ ಹೇಳಬೇಕು, ಸುಮ್ನೆ ಏನೇನೋ ಮಾತನಾಡೋದಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಟಾಂಗ್ ಕೊಟ್ಟರು ಯಡಿಯೂರಪ್ಪ ಅವರ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ನೋಡಿ, ಒಂದ್ ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಒಂದು ಹೈಪನ್ನ ಕ್ರಿಯೇಟ್ ಮಾಡಿದೆ. ಒಂದ್ ಕಡೆ ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆ ಕ್ಷೇತ್ರವನ್ನ ತುಂಬಾ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿರುವಂತದ್ದು.